ಯೇಸು ಕ್ರಿಸ್ತ ನಾಮದಲ್ಲಿ ಮತ್ತೊಂದು ಆವೃತ್ತಿ ನಾನು ನಿಮ್ಮ ಜೊತೆಗೆ ಇವತ್ತು ಮಾತನಾಡಲಿಕ್ಕೆ ಬಂದಿದ್ದೇನೆ. ಪ್ರಿಯ ದೇವ ಜನರೇ, ಹೇಗಿದ್ದೀರಿ? ಸಂತೋಷವಾಗಿದ್ದೀರಾ? ಎಲ್ಲಿ ಸಂತೋಷ, ಎಲ್ಲಿ ನೆಮ್ಮದಿ ಅನ್ನುತ್ತಿದ್ದೀರಾ? ಚಿಂತಿಸಬೇಡಿ, ಯೇಸು ನಿಮ್ಮೊಂದಿಗಿದ್ದಾರೆ ಹಾಗೂ ನಮ್ಮೊಂದಿಗಿದ್ದಾರೆ. ಆತನು ಮತ್ತೊಂದು ಸಾರಿ ಪ್ರೀತಿಯ ಬಗ್ಗೆ ಮಾತನಾಡಲು ಇಚ್ಛಿಸುತ್ತಾನೆ. ಇಲ್ಲಿ ವಾಕ್ಯ ಹೇಳ್ತಿದೆ ನೋಡಿ, ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ ಅಂತ ನೋಡಿ. ಯೋಹನ ಬರೆದ ಸುವಾರ್ತೆ 14:15, ಯೋಹನ ಬರೆದ ಸುವಾರ್ತೆ 14:15 ವಾಕ್ಯ ಹೇಳ್ತಿದೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. If you love me, you will keep my commandments. ವಾಕ್ಯ ಹೇಳ್ತದೆ, ನೀವು ನನ್ನನ್ನು ಪ್ರೀತಿಸುವುದಾದರೆ, ನೀವು ಯಾರನ್ನ ಪ್ರೀತಿಸುವುದಾದರೆ? ದೇವರನ್ನ ಪ್ರೀತಿಸುವುದಾದರೆ, ದೇವರ ಮೇಲೆ ನಿಮ್ಗೆ ಇಷ್ಟ ಇದ್ದರೆ, ದೇವರ ವಾಕ್ಯಕ್ಕೆ ನೀವು ನಡೆಯಬೇಕಾದರೆ ಆತನ ಒಂದು ಆಜ್ಞೆಯನ್ನು ಕೊಡ್ತಾನೆ. ಪ್ರಿಯ ದೇವಜನರ ಮಕ್ಕಳೇ, ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ. ಈಗ ತಂದೆ ಒಂದು ಮಾತು ಹೇಳ್ತಾನೆ, ಮಗನೇ, ಇವತ್ತು ನೀನು ಹೊಲಕ್ಕೆ ಹೋಗು ಅಂತ ಹೇಳಿ ನಾನು ನಿನಗೆ ಹೇಳಿದ್ದೆ. ಆ ಕೆಲಸವನ್ನು ಮಾಡಿದೆನಪ್ಪ ಅಂತ ತಂದೆ ಕೇಳಿದಾಗ, ಆದರೆ ಮಗ ಏನು ಹೇಳ್ತಾನೆ? ಹೌದು ಅಪ್ಪ, ನೀವು ಹೇಳಿದ ಮಾತು ನಾನು ಕೇಳಿದೆ. ಇವತ್ತು ಹೊಲಕ್ಕೆ ನೀವು ಹೋಗಂತ ಹೇಳಿದ್ರಿ, ನಾನು ಹೋಗಿ ಬಂದೆ ಅಂತ ಹೇಳಿದಾಗ ತಂದೆಗೆ ಎಷ್ಟೊಂದು ಆನಂದ ಆಗುತ್ತೆ. ಹೋಗು, ನಾನು ಒಂದು ಮಾತು ಹೇಳಿದೆ. ನನ್ನ ತಂದೆ ಮಗ ತಂದೆ ಎಂತ ಒಂದು ಪ್ರೀತಿ. ತಂದೆ ಹೇಳಿದ ಮಾತನ್ನ ಮಗ ಕೇಳಿದ್ರೆ ತಂದೆಗೆ ಬಹಳಷ್ಟು ಆನಂದ ಆಗ್ತದೆ. ಅದಕ್ಕೆ ನಮ್ಮನ್ನು ನಿಮ್ಮನ್ನು ಸೃಷ್ಟಿ ಮಾಡಿದಂತ ದೇವರು ಆತನ ಮಾತನ್ನು ನಾವು ಕೇಳಿದರೆ, ಆತನ ಆಜ್ಞೆಯನ್ನು ನಾವು ಪಾಲನೆ ಮಾಡಿದ್ದೆ ಆದರೆ ತಂದೆ ದೇವರಿಗೆ ಎಷ್ಟೊಂದು ಆನಂದ ಆಗುತ್ತೆ. ನೋಡಿ, ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ದೇವರು ಬಹಳ ಸರಳವಾಗಿರ್ತಕ್ಕಂಥ ಆಜ್ಞೆಯನ್ನು ಕೊಟ್ಟಿದ್ದಾರೆ, ಕಷ್ಟಕರವಲ್ಲ, ಬಹಳ ಸರಳವಾದ. ನೀವು ನನ್ನನ್ನು ಪ್ರೀತಿ ಮಾಡೋದಾದ್ರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನೀವು ನಡೆಯುವಿರಿ. ದೇವರ ಆಜ್ಞೆಗಳನ್ನು ಕೈಗೊಂಡು ನಡ್ಕೊಂಡ್ರೆ ನಮಗೆ ಸಂತೋಷ, ಸಮಾಧಾನ, ನೆಮ್ಮದಿ ಸಿಗುತ್ತೆ. ಇನ್ನೊಂದು ನಾವು ವಾಕ್ಯವನ್ನು ನೋಡುತ್ತೇವೆ. ಯೋಹನ ಬರೆದ ಸುವಾರ್ತೆ 14:21, ಯೋಹನ ಬರೆದ ಸುವಾರ್ತೆ 14:21 ವಾಕ್ಯ ಹೇಳುವ ಪ್ರಕಾರವಾಗಿ, ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವನು. ನನ್ನನ್ನು ಪ್ರೀತಿಸುವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವನು ಎಂದು ಹೇಳಿದನು. Whoever has my commandments and keeps them, it is who loves me, and he who loves me will be loved by my Father, and I will love him and manifest myself to him. ನಾನು ನನ್ನ ತಂದೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ,
ಕಾಣಿಸಿಕೊಳ್ತೀವಿ. ನೋಡಿ, ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವನು, ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನೋಡ್ರಿ, ನಿಮ್ಮ ತಂದೆ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂತಹ, ನಮ್ಮನ್ನು ನಿಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂತಹ, ಈ ಲೋಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸರ್ವಶಕ್ತನು ಆತನು ಏನ್ ಮಾಡ್ತಾನೆ? ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ಯೇಸು ಸ್ವಾಮಿಯನ್ನ ಪ್ರೀತಿಸುವವನು ಏನ್ ಮಾಡ್ತಾನೆ ಗೊತ್ತಾ? ತಂದೆಗೆ ಇಲ್ಲಿ ಪ್ರಿಯನಾಗ್ತಾನೆ, ತಂದೆಗೆ ಪ್ರಿಯನಾಗ್ತಾನೆ. ಪ್ರಿಯ ದೇವಜನರೇ, ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ನಾವು ಕಾಣಿಸಿಕೊಳ್ತೀವಿ. ತಂದೆ ಕಾಣಿಸ್ಕೊಳ್ತಾನೆ, ಯೇಸು ಸ್ವಾಮಿ ಮಗ ಕಾಣಿಸ್ಕೊಳ್ತಾನೆ. ನೋಡಿ, ಎಷ್ಟೊಂದು ದೇವರ ವಾಕ್ಯ ನಮ್ಮೊಂದಿಗಿದೆ. ಸ್ತೋತ್ರ ಸ್ವಾಮಿ ದೇವರೇ. ಇಲ್ಲಿ ಒಂದು ವಾಕ್ಯ ಹೇಳ್ತದೆ, ಇನ್ನೊಂದು ವಾಕ್ಯ ಯೋಹಾನ ಬರೆದ ಸುವಾರ್ತೆ 14:23 ಹೇಳ್ತತಿ. ಯೋಹಾನ ಬರೆದ ಸುವಾರ್ತೆ 14:23 ಪ್ರೀತಿಯ ಬಗ್ಗೆ ಹೇಳುತ್ತೆ. ಸ್ತೋತ್ರಪ್ಪ. ಯೇಸು ಅವನಿಗೆ, ಯಾರಾದರೂ ನನ್ನನ್ನು ಪ್ರೀತಿಸುವವರಾದರೆ, ಯಾರಾದರೂ, ಯೇಸು ಅವನಿಗೆ ಯಾರಾದರೂ ಆಗಿರ್ಬೋದು, ಬಡವಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ವಿಧವೆ ಆಗಿರ್ಬೋದು, ಅಥವಾ ಯಾರಾದರೂ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಯಾರೇ ಆಗಿರಲಿ, ಹೇಳ್ತಾರೆ ಒಂದು ಮಾತನ್ನ, ಯಾರಾದರೂ ನನ್ನನ್ನು ಪ್ರೀತಿಸುವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು, ಅವನು ನನ್ನ ತಂದೆಯೂ ಪ್ರೀತಿಸುವನು. ಯೇಸು ಅವನಿಗೆ ಹೇಳ್ತಾನೆ, ಯಾರಾದರೂ ನನ್ನನ್ನು ಪ್ರೀತಿಸುವರಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು. ಯಾರಾದರೂ ಆಗಿರ್ಬೋದು, ನನ್ನನ್ನು ಅಂದ್ರೆ ಯೇಸು ಸ್ವಾಮಿಯನ್ನು ಪ್ರೀತಿಸುವನಾದರೆ ನನ್ನ ಮಾತನ್ನು ನೀವು ಕೈಗೊಂಡು ನಡೆಯುವನು. ಕೈಗೊಂಡು ನಡ್ಕೊಂಡ್ರೆ ಏನ್ ಮಾಡ್ತಾನೆ ಗೊತ್ತಾ? ಅವನನ್ನು ನನ್ನ ತಂದೆಯು ಪ್ರೀತಿಸುವನು. ತಂದೆ ಪ್ರೀತಿ ಮಾಡ್ತಾನೆ, ಯೇಸು ಸ್ವಾಮಿ ಪ್ರೀತಿ ಮಾಡ್ತಾನೆ. ಅಯ್ಯೋ, ನಮ್ಮ ಆಜ್ಞೆಗಳನ್ನ, ಆದೇಶವನ್ನ ಕೈಗೊಂಡು ನಡ್ಕೊಳ್ತಾರೆ, ಇವರನ್ನು ನಾವು ಪ್ರೀತಿಸಬೇಕು ಅಂತೇಳಿ ತಂದೆ, ಮಗ, ಪರಿಶುದ್ಧ ಆತ್ಮನೂ ಕೂಡ ನಿಮ್ಮನ್ನು ಏನ್ ಮಾಡ್ತಾನೆ? ಪ್ರೀತಿಸ್ತಾನೆ. ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ನೋಡ್ರಿ ಅಂತ ವಾಕ್ಯ. ಅವನ ಬಳಿಗೆ ಬಂದು ನಾವು ಅವನ ಆಜ್ಞೆಗಳನ್ನು ನಡ್ಕೊಂಡಿದ್ದೆ ಆದ್ರೆ ನಮ್ಮ ಬಳಿಗೆ ಬರ್ತಾರೆ. ನಾವು ಅವರ ಹತ್ರ ಹೋಗೋದಲ್ಲ. ಇವು ನನ್ನ ಮಗ, ಇವು ನನ್ನ ಮಗಳು, ನನ್ನ ಆಜ್ಞೆಗಳನ್ನ ಕೈಗೊಂಡು ನಡ್ಕೊಂಡಿದ್ದಾರೆ, ಇವನಿಗೆ ಪರಲೋಕಕ್ಕೆ ಬರಕ್ಕಾಗಲ್ಲ, ಸ್ವರ್ಗಕ್ಕೆ ಬರಕ್ಕಾಗಲ್ಲ, ಇವನು ಎಲ್ಲಿದನೋ ಅಲ್ಲಿಗೆ ಹೋಗ್ಬಿಟ್ಟು ಅವನ ಬಳಿಯಲ್ಲಿ ನಾವು ಬಿಡಾರವನ್ನು ಮಾಡಿಕೊಳ್ಳೋಣ ಅಂತೇಳಿ ಅವರು ಬಿಡಾರವನ್ನು ಮಾಡಿಕೊಳ್ತಾರೆ. ಸ್ತೋತ್ರ ಸ್ವಾಮಿ ದೇವರೇ. Jesus answered him, if anyone loves me, he will keep my word, and my Father will love him, and will come to him and make our home with him. ಅವನ ಮನೆಯಲ್ಲಿ ನಾವು ವಾಸ ಮಾಡ್ತೀವಿ, ಅವನ ಮನೆಯ ಬಳಿಯಲ್ಲಿ ಇರ್ತೀವಿ ಅಂತೇಳಿ ದೇವರು ನಮ್ಮ ಬಳಿಗೆ ಬರ್ತಾನೆ. ಸ್ತೋತ್ರ. ಈ ಲೋಕದಲ್ಲಿ ಯಾರು ನಮ್ಮ ಬಳಿಗೆ ಬರ್ತಾರಪ್ಪ? ನಾವು ಬರುವಾಗ ಒಬ್ಬರೇ, ಹೋಗುವಾಗಲೂ ಕೂಡ ಒಬ್ಬರೇ. ಇರುವಾಗ ನಮಗೆ ದೇವರು ನಮ್ಮ ಈ ಲೋಕದಲ್ಲಿ ನಮಗೆ ಬರ್ತಾನೆ. ತಂದೆ, ಮಗ, ಪರಿಶುದ್ಧಾತ್ಮರು ನಮ್ಮ ಮನೆಯಲ್ಲಿ ಬಂದು ನಮ್ಮ ಜೊತೆಗೆ ಬಿಡಾರವನ್ನು ಮಾಡಿಕೊಳ್ತಾರೆ. ಅಷ್ಟೇ ಅಲ್ಲ, ನಾವು ಹೋಗುವಾಗಲೂ ನಮ್ಮ ಸಂಗಡ, ಬರುವಾಗಲೂ ನಮ್ಮ ಸಂಗಡ ಎಲ್ಲ ಕಷ್ಟಗಳಲ್ಲಿ ಜಯಗೊಳಿಸ್ತೇನೆ. ಇಷ್ಟೊಂದು ಪ್ರೀತಿ ಇಟ್ಟರು ಮಾಡುವಂತ ನಮ್ಮ ದೇವರಿಗೆ ಪ್ರಭು ಯೇಸುವಿನ ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ಎಲ್ಲರಿಗೂ ವಂದನೆ.